Welcome back to another video of Indian history. So continue ಮಾಡೋಣ. I hope you people have seen my previous videos. ನಿನ್ನೆ ನಾನು moderates, extremists and revolutionaries ಬಗ್ಗೆ ಹೇಳಿದ್ದೆ, ಅವ್ರ ಐಡಿಯಾಲಜಿ ಬಗ್ಗೆನೂ ಹೇಳಿದ್ದೆ, ಹೇಗೆ ಆಲೋಚನೆ ಮಾಡ್ತಾರೆ, ಏನು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂತ ಮುಂದೆ ನೋಡೋಣ. ಬಟ್ ಅವ್ರ ಥಾಟ್ಸ್ ಥಿಂಕಿಂಗ್ನ ನಿಮ್ಮ ಬ್ರೈನಲ್ಲಿ ಇಟ್ಕೊಂಡಿದ್ದೀನಿ ಅಂತ ನಾನು ಅಂದ್ಕೊಳ್ತಾ ಇದ್ದಾನೆ. Now one more important phase of Indian history is the formation of INC or Indian National Congress. ಇದ್ರ ಬಗ್ಗೆ ಹೇಳಬೇಕು. ಇದ್ರ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಐ ವಾಂಟ್ ಯು ಪೀಪಲ್ ಟು ನೋ ಒನ್ ಮೋರ್ ಬ್ಯಾಕ್ಗ್ರೌಂಡ್. ಇದು ಹಿಸ್ಟ್ರಿಯಲ್ಲಿ 1857 ನಡೆದಿರುವಂಥದ್ದು. ಐ ವಾಂಟ್ ಟು ಟೆಲ್ ಯು ಪೀಪಲ್ ಅಬೌಟ್ ದ್ಯಾಟ್. 1857 ಐ ಹೋಪ್ ಯು ಪೀಪಲ್ ಹ್ಯಾವ್ ಹರ್ಡ್ ಅಬೌಟ್ ಸಿಪಾಯ್ ಮ್ಯೂನಿಟಿ. ಒಂದು ಸಲಾದ್ರೂ ಕೇಳಿರ್ತೀರ ಸಿಪಾಯ್ ಮ್ಯೂನಿಟಿ, or also famously known as First War of Indian Independence. ಇದೇನಂದರೆ ದಿಸ್ ವಾಸ್ ದ ಫಸ್ಟ್ ಸ್ಟ್ರೈಕ್ ಆನ್ ದ ಬ್ರಿಟಿಷ್ ಎಂಪೈರ್. ಇಲ್ಲೇನಪ್ಪ ಆಗಿತ್ತಂದರೆ ಆಲ್ ಇಂಡಿಯನ್ಸ್ ಹ್ಯಾಡ್ ಕಮ್ ಟುಗೆದರ್ ಟು ಫೈಟ್ ಅಗೇನ್ಸ್ಟ್ ಬ್ರಿಟಿಷ್ ಇನ್ 1857. ದ ಅಟ್ಯಾಕ್ ವಾಸ್ ಸೋ ಪವರ್ಫುಲ್. ಎಷ್ಟು ಗಟ್ಟಿಯಾಗಿ ಬ್ರಿಟಿಷರ್ಸ್ ಮೇಲೆ ಅಟ್ಯಾಕ್ ಮಾಡಿದ್ರು ಅಂದರೆ ಬ್ರಿಟಿಷರ್ಸ್ ಸಾಮ್ರಾಜ್ಯ 1857 ಭಾರತದಲ್ಲಿ ಮುಗ್ದೋಗತ್ತೆ ಅನ್ನೋ ರೇಂಜಿಗೆ ನಮ್ಮ ಇಂಡಿಯಾದಲ್ಲಿ ಒಂದು ರಿವೋಲ್ಟ್ ಆಗಿತ್ತು. ಅದನ್ನು ಸಿಪಾಯ್ ಮ್ಯೂನಿಟಿ ಅಂತ ಕರೀತಾರೆ. ಮಂಗಲ್ ಪಾಂಡೆ ಹೆಸರನ್ನು ನೀವು ಕೇಳಿರ್ತೀರಾ. ಮಂಗಲ್ ಪಾಂಡೆ ಅವ್ರದ್ದು ಕೂಡ ಅವ್ರ ಹೆಸರು ಕೂಡ ಇದೇ ಫೈಟಲ್ಲಿ ಬರುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ಇದ್ರ ಬಗ್ಗೆ ವಿಡಿಯೋ ಬರುತ್ತೆ, ಡೋಂಟ್ ವರಿ. ನಾನೀಗ 1857 to 1947 ಕವರ್ ಮಾಡ್ತಾ ಇದ್ದೇನೆ. ಆ್ಯಸ್ ಐ ಟೋಲ್ಡ್, ಐ ಆಮ್ ಕವರಿಂಗ್ ದಿಸ್ ಫೇಸ್. ಒನ್ಸ್ ಐ ಕಮ್ ಟು 1773 to 1857 ಅವಾಗ ಇದ್ರ ಬಗ್ಗೆ ಡೆಪ್ತಾಗಿ ಮಾತಾಡೋಣ. ಫಾರ್ ನೌ ಜಸ್ಟ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ 1857 ಒಂದು ರಿವೋಲ್ಟ್ ಆಗಿತ್ತು. ಆ ರಿವೋಲ್ಟ್ ವಾಸ್ ಟು ಕಿಕ್ ಬ್ರಿಟಿಷರ್ಸ್ ಔಟ್ ಆಫ್ ಇಂಡಿಯಾ. ಇಡೀ ಇಂಡಿಯಾದಲ್ಲಿರೋ ಪ್ರತಿಯೊಬ್ಬರು ತಿರುಗಿ ಬಿದ್ದಿದ್ರು ಬ್ರಿಟಿಷರ್ಸ್ ಮೇಲೆ 1857. ನನ್ನ ಮಕ್ಕಳು ನಮ್ಮ ದೇಶನ ಬಿಟ್ಟು ತೊಲಗಿ ಹೋಗೋ ರೇಂಜಿಗೆ ಫೈಟ್ ಆಗಿತ್ತು. ಹಂಗೋ ಹಿಂಗೋ ಕಷ್ಟಪಟ್ಟು ಬ್ರಿಟಿಷ್ ಆಫೀಸರ್ಸ್ ನಮ್ಮ ದೇಶದಲ್ಲಿರುವಂಥ ಕೆಲವು ನಮ್ಮ ಖರಾಮ್ ನನ್ನ ಮಕ್ಕಳು, ಇನ್ ಸಿಂಪಲ್ ವಾಟ್ ಯು ಕಾಲ್ ಬಿಟ್ರೇಯಲ್ಸ್, ದಗಾಕೋರರು, ಮೋಸಗಾರರು ಅಂಥವರು ಬ್ರಿಟಿಷರ್ಸ್ಗೆ ಹೆಲ್ಪ್ ಮಾಡಿದ ಕಾರಣದಿಂದ 1857 ಅವರು ಉಳ್ಕೊಂಡ್ರು ನಮ್ಮ ದೇಶದಲ್ಲಿ. ಇಲ್ಲಾಂದರೆ ಉಳ್ಕೊಳ್ತಾ ಇರಲಿಲ್ಲ. ಓಕೆ, ಇದು ಅರ್ಥ ಮಾಡ್ಕೊಳ್ಳಿ. 1857 ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ನಡೀತು. ಅದ್ರ ಬಗ್ಗೆ ಇವಾಗ ಬೇಡ. ಆ ಅಟ್ಯಾಕ್ ತುಂಬ ಪವರ್ಫುಲ್ ಆಗಿತ್ತು. ಎಷ್ಟು ಪವರ್ಫುಲ್ ಆಗಿತ್ತು ಅಂದರೆ ಆಲ್ ಓವರ್ ಇಂಡಿಯಾದಲ್ಲಿ ಬ್ರಿಟಿಷರ್ಸ್ ಅಗೇನ್ಸ್ಟ್ ಯುದ್ಧ ನಡೀತಾ ಇತ್ತು. ಆ ಟೈಮಲ್ಲಿ ಕಷ್ಟಪಟ್ಟು ಬ್ರಿಟಿಷರ್ಸ್ ತಮ್ಮನ್ನು ತಾವು ಕಾಪಾಡಿಕೊಂಡು ಇಂಡಿಯಾದಲ್ಲಿ ಅವ್ರ ಎಸ್ಟಾಬ್ಲಿಷ್ಮೆಂಟ್ನ ಕಂಟಿನ್ಯೂ ಮಾಡಿದ್ರು. ಅಲ್ಲಿಂದ ಒಂದಾಯಿತು, ಈಸ್ಟ್ ಇಂಡಿಯಾ ಕಂಪ್ನಿ ಏನು ನಮ್ಮ ಇಂಡಿಯನ್ ರೂಲ್ ಮಾಡ್ತಾ ಇತ್ತು ಅವ್ರನ್ನ ತೆಗೆದಾಕಿ ಡೈರೆಕ್ಟ್ ಬ್ರಿಟಿಷ್ ಕ್ರೌನ್ ಸ್ಟಾರ್ಟೆಡ್ ರೂಲಿಂಗ್ ಇಂಡಿಯಾ. ಇದು ಬರುತ್ತೆ, ಡೋಂಟ್ ವರಿ. ಫಾರ್ ನಾವು ಜಸ್ಟ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಬ್ರಿಟಿಷ್ ಕ್ರೌನ್, ಬ್ರಿಟಿಷ್ ಪಾರ್ಲಿಮೆಂಟ್ ಏನಿದೆ, ಬ್ರಿಟಿಷ್ ಕ್ವೀನ್ ಏನಿದ್ದಾರೆ, ಅವರು ಡೈರೆಕ್ಟಾಗಿ ಇಂಡಿಯಾನ ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಿಕಾಸ್ ಅಟ್ಯಾಕ್ ವಾಸ್ ವೆರಿ 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 ಪವರ್ಫುಲ್. ಅವ್ರ ಕೈಯಲ್ಲಿ ತಡ್ಕೊಳಕ್ಕಾಗಲಿಲ್ಲ ಅವರು. ಓಕೆ, ಇವಾಗ ಕಮ್ ಟು ದ ಸೆಕೆಂಡ್ ಪಾಯಿಂಟ್, ವೈ INC ವಾಸ್ ಎಸ್ಟಾಬ್ಲಿಷ್ಡ್. ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಸಿ ಹಿಯರ್ ಇಂಡಿಯಾ, ಅದೇನಂತಾರೆ ನನ್ನ ಇಂಡಿಯಾ ಮ್ಯಾಪು ನಾನು ದೇವರೇ ಮರ್ತೋಗ್ಬಿಡು ಗುರು, ಇದು ಇಂಡಿಯಾ ಅನ್ಕೋ ಸದ್ಯಕ್ಕೆ, ಸಾರಿ. ಇಂಡಿಯಾ ಏನಿದೆ, ಜಸ್ಟ್ ಲಿಸನ್ ಹಿಯರ್. ದಿಸ್ ಈಸ್ ಕಾಲ್ಡ್ ಆಸ್ ಬೆಂಗಾಲ್ ಪ್ರಾವಿನ್ಸ್. ನಿಮ್ಗೆ ಗೊತ್ತಿರುತ್ತೆ, ನಾನು ಹೇಳಿದ್ದೇನೆ ತುಂಬ ಸಲ. ದಿಸ್ ಇಸ್ ಬೆಂಗಾಲ್ ಪ್ರಾವಿನ್ಸ್. ಇಲ್ಲಿ ನಮ್ಮ ಮೆಡ್ರಾಸ್ ಪ್ರಾವಿನ್ಸ್ ಇದೆ, ಆ್ಯಂಡ್ ಇಲ್ಲಿ ನಮ್ಮ ಬಾಂಬೆ ಪ್ರಾವಿನ್ಸ್ ಇದೆ. ಓಕೆ, ದೀಸ್ ಆರ್ ದ 3 ಮೇಜರ್ ಹೋಲ್ಡ್ಸ್ ಆಫ್ ಬ್ರಿಟಿಷ್ ಎಂಪೈರ್. ಬೆಂಗಾಲ್ ಪ್ರಾವಿನ್ಸ್, ಮಡ್ರಾಸ್ ಪ್ರಾವಿನ್ಸ್, ಬೆಂಗಾಲ್ ಪ್ರಾವಿನ್ಸ್, ಮಡ್ರಾಸ್ ಪ್ರಾವಿನ್ಸ್ ಆ್ಯಂಡ್ ಬಾಂಬೆ ಪ್ರಾವಿನ್ಸ್. ಓಕೆ, ದೀಸ್ ಆರ್ ಸಮ್ ಆಫ್ ದ ಸ್ಟ್ರಾಂಗ್ ಹೋಲ್ಡ್ಸ್ ಆಫ್ ಬ್ರಿಟಿಷ್ ಎಂಪೈರ್ಸ್. ದೇರ್ ವಾಸ್ ಒನ್ ಪ್ರಾಬ್ಲಮ್ ಹಿಯರ್. ಅದೇನಪ್ಪ ಅಂದರೆ 1857 ವಾರ್ ಆದಮೇಲೆ ಬ್ರಿಟಿಷರ್ಸ್ಗೆ ಒಂದು ಭಯ ಆಗಿತ್ತು. ದಟ್ ಈಸ್ ಇಂಡಿಯನ್ಸ್ ಇನ್ಮೇಲೆ ಸೈಲೆಂಟಾಗಿರಲ್ಲ, ನಾವು ಯಾರೂ ಸುಮ್ಮನೆ ಇರಲ್ಲ, ಅವರಲ್ಲೂ ಯೂನಿಟಿ ಇದೆ. ಅವರೆಲ್ಲ ಟುಗೆದರ್ ಆಗಿ ಬಂದರೆ ನಮ್ಮ ಸಾಮ್ರಾಜ್ಯ ಇಂಡಿಯಾದಲ್ಲಿ ಬಿದ್ದೋಗೋದು ಖಾಯಂ ಅಂತ ಅವ್ರಿಗೆ ಗೊತ್ತಿತ್ತು. ಆ್ಯಂಡ್ ಆಫ್ಟರ್ ದ್ಯಾಟ್, ಡ್ಯೂ ಟು ರೈಸ್ ಇನ್ ಎಜುಕೇಷನ್, ದಟ್ ಈಸ್ ಇಂಗ್ಲೀಷ್ ಎಜುಕೇಷನ್, ಬ್ರಿಟಿಷರ್ಸ್ ನಮಗೆ ಇಂಗ್ಲೀಷ್ ಎಜುಕೇಷನ್ನ ಕೂಡ ತಂದು ಕೊಟ್ಟಿದ್ರು. 1813 ಬಂದಿತ್ತು. ಲಾರ್ಡ್ ಮೆಕಾಲೆ ಎಜುಕೇಷನ್ ಪಾಲಿಸಿಯಿಂದ ನಮ್ಗೆ ಎಜುಕೇಷನ್ ಬಂದಿದೆ. ಡೋಂಟ್ ವರಿ, 1833 ಮುಂದೆ ನೋಡ್ಕೊಳ್ಳೋಣ. ಐ ವಿಲ್ ಗಿವ್ ಯು ಕ್ಲಾರಿಟಿ. ಫಾರ್ ನಾವು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಇಂಡಿಯನ್ಸಲ್ಲಿ ಇಂಗ್ಲೀಷ್ ಎಜುಕೇಷನ್ ತುಂಬ ಹೈಪಲ್ಲಿತ್ತು. ಇಂಡಿಯನ್ಸ್, ಮಿಡಲ್ ಕ್ಲಾಸ್ ಇಂಡಿಯನ್ಸ್ ಹೂ were able to afford educations were really started understanding the true intentions of Britishers. ಅವ್ರು ನಮ್ಮನ್ನು ಉದ್ಧಾರ ಮಾಡ್ತಾ ಇಲ್ಲ,
ನನ್ನ ಮಕ್ಕಳು ನಮ್ಮನ್ನು ದೋಚ್ಕೊಂಡು ಹೋಗ್ತಾ ಇದ್ದಾರೆ, ನಮ್ಮವ್ರನ್ನ ಹೊಡಿತಾ ಇದ್ದಾರೆ, ಇಂಥ ಒಂದು ಥಾಟ್ಸ್ನ some Indians started analyzing it. Okay, some leaders started analyzing it. This was one scenario, one important scenario. And there was one more problem. One is definitely Britishers the true intentions ಏನಿದೆ ಅದು ನಮ್ಮ ಇಂಡಿಯನ್ಸ್ಗೆ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಗಿತ್ತು. And second thing, due to this there was rise of revolts. ಅಲ್ಲಲ್ಲಿ ಗೊಂದಲಗಳು ಗಲಾಟೆಗಳು ನಡೀತಾ ಇದ್ವು ಬ್ರಿಟಿಷರ್ಸ್ ಅಗೇನ್ಸ್ಟ್. ನೀವು ನಮಗೆ ಮೋಸ ಮಾಡ್ತಾ ಇದ್ದೀರಾ, ಅದು ಮಾಡ್ತಾ ಇದ್ದೀರಾ, ಇದು ಮಾಡ್ತಿದ್ದಾರೆ ಅಂತ ಒಂದೊಂದು ಕಾರ್ನರಲ್ಲಿ ಬ್ರಿಟಿಷರ್ಸ್ ಅಗೇನ್ಸ್ಟ್ ದೇರ್ ವೇರ್ ದ ವಾಯ್ಸಸ್ ವೇರ್ ರೈಸಿಂಗ್. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ನಿಮ್ಮ ಸ್ಕೂಲಲ್ಲಿ ನಿಮ್ಮ ಟೀಚರ್ಸ್ ನಿಮ್ಗೆ ಕಾಟ ಕೊಟ್ಟರೆ, ಸಿಕ್ಕಾಪಟ್ಟೆ ಕಾಟ ಕೊಟ್ಟರೆ, ಯು ವಿಲ್ ಸ್ಟಾರ್ಟ್ ರೈಸಿಂಗ್ ಯುವರ್ ವಾಯ್ಸಸ್ ಅಗೇನ್ಸ್ಟ್ ದಮ್ ಇದ್ದವರು 4 ಗಂಡಸರು ವಾಯ್ಸ್ನ ರೈಸ್ ಮಾಡ್ತಾರೆ, ದಟ್ ನೀವು ಸರಿಯಾಗಿಲ್ಲ, ಯಾಕೆ ನಮ್ಮ ಮೇಲೆ ಟಾರ್ಚರ್ ಕೊಡ್ತಾ ಇದ್ದೀರಾ ಅಂತ. ಅದೇ ಥರ ಸಮ್ ಇಂಡಿಯನ್ಸ್ ವೇರ್ ರೈಸಿಂಗ್ ಅಗೇನ್ಸ್ಟ್ ಬ್ರಿಟಿಷರ್ಸ್. ಆ್ಯಂಡ್ ಆಫ್ಟರ್ 1857 ಬ್ರಿಟಿಷರ್ಸ್ ವೇರ್ ಆಲ್ಸೋ ಸ್ಕೇರ್ಡ್ ಆಫ್ ಇಂಡಿಯನ್ಸ್. ನಮಗೂ ದಮ್ ಇದೆ, ಇನ್ನು ಇವ್ರಿಗೂ ಧೈರ್ಯ ಇದೆ, ಇವ್ರು ಮನಸ್ಸು ಮಾಡಿದ್ರೆ ನಮ್ಮನ್ನ ಅಟ್ಟಾಡ್ಸ್ಕೊಂಡು ಹೊಡಿತಾರೆ ಅಂತ ಬ್ರಿಟಿಷರ್ಸ್ ಕೂಡ ಗೊತ್ತಿತ್ತು. ಓಕೆ, ಸೊ ವಿ ಸ್ಟಾರ್ಟೆಡ್ ಅಂಡರ್ಸ್ಟ್ಯಾಂಡಿಂಗ್ ಟ್ರೂ ಇಂಟೆನ್ಷನ್ಸ್ ಆಫ್ ಬ್ರಿಟಿಷ್ ಎಂಪೈರ್, ದಟ್ ದೇ ಆರ್ ಲೂಟಿಂಗ್ ಅಸ್, ನಮ್ಮನ್ನ ದೋಚ್ಕೊಂಡು ಹೋಗ್ತಾ ಇದ್ದಾರೆ ಹೊರತು ನಮ್ಗೆ ಉದ್ಧಾರ ಮಾಡ್ತಿಲ್ಲ ಅಂತ. ಆ್ಯಂಡ್ ದೇರ್ ವೇರ್ ರೈಸ್ ಆಫ್ ರಿವೋಲ್ಟ್ಸ್. ಬಟ್ ದ ಪ್ರಾಬ್ಲಮ್ ವಾಸ್ ಬೆಂಗಾಲಲ್ಲಿ ರಿವೋಲ್ಟ್ ಆದರೆ ಅದು ಬೆಂಗಾಲ್ ಪ್ರಾವಿನ್ಸಲ್ಲಿ ಮಾತ್ರನೇ ಆಗ್ತಾ ಇತ್ತು. ಸಿನ್ಸ್ ಇಂಡಿಯನ್ಸ್ ವೇರ್ ನಾಟ್ ಯುನೈಟೆಡ್, if there was a fight in Bengal, only the people living in Bengal were taking part in the revolt. Okay, they were taking part in the revolt. ಹಾಗೆ ಮಡ್ರಾಸಲ್ಲಿ ಏನಾದ್ರು ಜಗಳ ಆದರೆ, ಮಡ್ರಾಸ್ ಪ್ರಾವಿನ್ಸಲ್ಲಿ ಏನಾದರೂ ರಿವೋಲ್ಟ್ ಆದರೆ, ಓನ್ಲಿ ಮಡ್ರಾಸ್ ಪೀಪಲ್ ವೇರ್ ಟ್ರೈಂಗ್ ಟು ರಿವೋಲ್ಟ್. ಆ್ಯಂಡ್ ಬೆಂಗಾಲ್ ಪ್ರಾವಿನ್ಸಲ್ಲಿ ಏನಾದ್ರು ಜಗಳ ಆದರೆ, ಬಾಂಬೆ ಪ್ರಾವಿನ್ಸಲ್ಲಿ ಓನ್ಲಿ ಬಾಂಬೆ ಪೀಪಲ್ ವೇರ್ ಫೈಟಿಂಗ್ ಟು ರಿವೋಲ್ಟ್. ಅರ್ಥ ಆಗ್ತಿದೆಯಾ? ಆ ರೀಜನಲ್ಲಿ ಆ ಫೈಟ್ ನಡೀತಾ ಇತ್ತು. ಆ್ಯಂಡ್ ಅದರ್ಸ್ ವೇರ್ ನಾಟ್ ಕಮ್ಯುನಿಕೇಟೆಡ್ ಬಿಕಾಸ್ ದೇರ್ ವಾಸ್ ನೋ ಯುನಿಟಿ. ಇವ್ರು ಇಲ್ಲಿ ಬರಲ್ಲ, ಇಲ್ಲಿ ಬರಲ್ಲ, ಅವ್ರವ್ರ ಏರಿಯಾದಲ್ಲಿ ಅವ್ರವ್ರು ಹೊಡ್ಕೊಂಡು ಸಾಯ್ತಾ ಇದ್ರು. ಸೊ ನಾವು ದೇರ್ ವಾಸ್ ಅ ನೀಡ್ ಫಾರ್ ಆಲ್ ಇಂಡಿಯಾ ಪಾರ್ಟಿ. ಇನ್ ಸಿಂಪಲ್ ಏನಂದ್ರೇನು, ಬೆಂಗಾಲಲ್ಲಿರೋ ಜನಕ್ಕೂ, ಬಾಂಬೆಯಲ್ಲಿರೋ ಜನಕ್ಕೂ, ಮಡ್ರಾಸಲ್ಲಿರೋ ಜನಕ್ಕೂ ಆ್ಯಂಡ್ ಇಂಡಿಯಾದಲ್ಲಿರೋ ಪ್ರತಿಯೊಬ್ಬರಿಗೂ ಒಂದು ಕಾಮನ್ ಆಗಿ ಒಂದು ಪಾರ್ಟಿ ಬೇಕು. ದೇರ್ ಶುಡ್ ಬಿ ಅ ಕಾಮನ್ ಪಾರ್ಟಿ. ಸೊ ವಾಟ್ ವಿಲ್ ಹ್ಯಾಪನ್ ವಿತ್ ದಿಸ್? ಒಂದು ಕಾಮನ್ ಪಾರ್ಟಿ ಇದ್ದರೆ ಮೇಜರ್ ಲೀಡರ್ಸ್ ವಿಲ್ ಕಮ್ ಟುಗೆದರ್. ಇಲ್ಲಿ ಹೊಡ್ಕೊಳ್ತಿರುವಂಥ ಲೀಡರ್ಸ್ ಒಟ್ಟಿಗೆ ಬರ್ತಾರೆ. ವೆನ್ ದ ಪವರ್ ರೈಸಸ್, ವೆನ್ ದ ಯುನಿಟಿ ರೈಸಸ್, ಡೆಫಿನೆಟ್ಲಿ ದ ಫೈಟ್ ಅಗೇನ್ಸ್ಟ್ ಬ್ರಿಟಿಷರ್ಸ್ ವಿಲ್ ಗೆಟ್ ಸ್ಟ್ರಾಂಗ್. So they wanted one common party. In such scenario, there was one great leader of India. His name is Surendranath Banerjee. Or ಹೆಸರು Surendranath Banerjee ಅನ್ನೋ one great leader came up with an idea to form all India party. He wanted to form an all India party. All India party ಅಂದ್ರೆ ಏನು? ಒಂದು ಪಾರ್ಟಿ ಕಟ್ಟಬೇಕು. ಆ ಪಾರ್ಟಿಯಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿರುವಂಥ ಗ್ರೇಟೆಸ್ಟ್ ಲೀಡರ್ಸ್ ಒಟ್ಟಿಗೆ ಬಂದು ಕೂತ್ಕೊಂಡು ಪ್ಲ್ಯಾನ್ ಮಾಡಿ ಬ್ರಿಟಿಷರ್ಸ್ನ ಹೇಗೆ ಓಡಿಸ್ಬೇಕಂತ ಸ್ಕೆಚ್ ಹಾಕಬೇಕು. ದಿಸ್ ಇಸ್ ಆಲ್ ಇಂಡಿಯಾ ಪಾರ್ಟಿ. ದಿಸ್ ಇಸ್ ಲೋಕಲ್ ಪಾರ್ಟೀಸ್. ಲೋಕಲ್ ಪಾರ್ಟಿಗೆ ಎಕ್ಸಾಂಪಲ್ ಏನು? ಈಗ ನಮ್ಮ ಪ್ರಜಾಕೀಯ ಇದೆ ಅಲ್ವಾ, ಉಪೇಂದ್ರ ಅವ್ರದ್ದು, ಅದು ಲೋಕಲ್ ಪಾರ್ಟಿ. ಆಂಧ್ರ ಪ್ರದೇಶದಲ್ಲಿ KCR ಅವ್ರ ಪಾರ್ಟಿ ಇದೆ, ದಟ್ ಈಸ್ ಆಲ್ಸೋ ಲೋಕಲ್ ಪಾರ್ಟಿ. ಇವರಿಬ್ರು ಲೋಕಲ್ ಆಗಿರೋದ್ರಿಂದ ನಮ್ಮ ಪ್ರಜಾಕೀಯ ಪಾರ್ಟಿ ಏನಿದೆ ಅದು ಕರ್ನಾಟಕಕ್ಕೆ ಸೀಮಿತ ಅಲ್ವಾ. KCR ಪಾರ್ಟಿ ಏನಿದೆ ಅದು ತೆಲಂಗಾಣಕ್ಕೆ ಸೀಮಿತ. ಅದೇ ಥರ ಇಫ್ ವಿ ಟಾಕ್ ಅಬೌಟ್ BJP ಪಾರ್ಟಿ, ವಾಟ್ ಈಸ್ ಇಟ್? ಈಸ್ ಇಟ್ ಲೋಕಲ್ ಪಾರ್ಟಿ? ನೋ, ಇಟ್ಸ್ ಅ ಆಲ್ ಇಂಡಿಯಾ ಪಾರ್ಟಿ. ಪ್ರತಿ ಇಂಡಿಯಾದಲ್ಲಿ ಪ್ರತಿ ಮೂಲೆಯಲ್ಲಿ ಕೂಡ BJPದು ಒಂದು ಆಫೀಸ್ ಇದೆ, BJPದು ಒಂದು ಪಾರ್ಟಿ ಇದೆ. ಅದೇ ಥರ ಕಾಂಗ್ರೆಸ್ ಪಾರ್ಟಿ ಕೂಡ ಇದೆ, ವಿಚ್ ಈಸ್ ಅ ನ್ಯಾಷನಲ್ ಪಾರ್ಟಿ ಆರ್ ಆಲ್ ಇಂಡಿಯಾ ಪಾರ್ಟಿ. ಈಗ ನಮ್ಮ ಯಾರಂತಾರೆ ಗುರು, ಅವನ ಹೆಸರೇನು, ಕೇಜ್ರಿವಾಲ್ ಸರ್ ಇದ್ದಾರೆ ಡೆಲ್ಲಿಯಲ್ಲಿ, ಅವ್ರದ್ದೇನು ಪಾರ್ಟಿ? ಆಮ್ ಆದ್ಮಿ ಪಾರ್ಟಿ. ದಿಸ್ ಇಸ್ ಆಲ್ಸೋ ಲೋಕಲ್ ಪಾರ್ಟಿ. ಅರ್ಥ ಆಗ್ತಿದೆಯಾ? ಲೋಕಲ್ ಪಾರ್ಟಿಯಲ್ಲಿ ರಿವೋಲ್ಟ್ ಆದರೆ ಅದು ಲೊಕ್ಯಾಲಿಟಿಯಲ್ಲಿ ಮಾತ್ರನೇ ರಿಸರ್ವ್ ಆಗಿರುತ್ತೆ. ಅದೇ ಆಲ್ ಇಂಡಿಯಾ ಪಾರ್ಟಿ ಆದರೆ ಇಡೀ ದೇಶದಲ್ಲೇ ದಂಗೆ ಹೇಳುತ್ತೆ. ಸೊ ಅಂಥ ಒಂದು ಆಲ್ ಇಂಡಿಯಾ ಪಾರ್ಟಿನ ಸೃಷ್ಟಿ ಮಾಡಬೇಕಂತ ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ನಿರ್ಧಾರ ಮಾಡ್ತಾರೆ. ಅರ್ಥ ಆಗ್ತಿದೆಯಾ? ನಿರ್ಧಾರ ಮಾಡ್ತಾರೆ. ಫಂಡ್ಸ್ನ ಕಲೆಕ್ಷನ್ ಮಾಡೋಕ್ಕೆ ಕೂಡ ಸ್ಟಾರ್ಟ್ ಮಾಡ್ತಾರೆ. ಈ ಪಾರ್ಟಿ ಕಟ್ಟಬೇಕಂತ ಆಲ್ ಓವರ್ ಇಂಡಿಯಾ ಫಂಡ್ಸ್ ಕಟ್ಟಬೇಕಂತ ಕೂಡ ಸ್ಟಾರ್ಟ್ ಮಾಡ್ತಾರೆ. ಇಂಥ ಒಂದು ಟೈಮಲ್ಲಿ ಬ್ರಿಟಿಷ್ ಆಫೀಸರ್ಸಲ್ಲಿ ಒನ್ ಬ್ರಿಟಿಷ್ ಸಿವಿಲ್ ಸರ್ವೆಂಟ್, ದೇರ್ ಈಸ್ ಒನ್ ಬ್ರಿಟಿಷ್ ಸಿವಿಲ್ ಸರ್ವೆಂಟ್, ಹಿಸ್ ನೇಮ್ ಈಸ್ ಎ.ಒ. ಹ್ಯೂಮ್. ಅವ್ರ ಹೆಸರು ಎ.ಒ. ಹ್ಯೂಮ್. ಹೆಸರು ನೆನ್ಪಿಟ್ಕೊಳ್ಳಿ, ಎ.ಒ. ಹ್ಯೂಮ್ ಆ್ಯಂಡ್ ಸುರೇಂದ್ರನಾಥ್ ಬ್ಯಾನರ್ಜಿ. ಈ ಎರಡು ಹೆಸರು ನಿಮ್ಗೆ ಗೊತ್ತಿರಬೇಕು. ಓಕೆ, ಸುರೇಂದ್ರನಾಥ್ ಬ್ಯಾನರ್ಜಿ ವಾಂಟೆಡ್ ಟು ಸ್ಟಾರ್ಟ್ ಅನ್ ಆಲ್ ಇಂಡಿಯಾ ಪಾರ್ಟಿ. ಸುರೇಂದ್ರನಾಥ್ ವಾಂಟೆಡ್ ಟು ಸ್ಟಾರ್ಟ್ ಆನ್ ಆಲ್ ಇಂಡಿಯಾ ಪಾರ್ಟಿ ಆರ್ ಕ್ಯಾನ್ ಬಿ ಕಾಲ್ಡ್ ಆಸ್ ನ್ಯಾಷನಲ್ ಪಾರ್ಟಿ. ನಿಮ್ಗೆ ಇಷ್ಟ ಬಂದಿದ್ದು ವರ್ಡಲ್ಲಿ ಬರ್ಕೊಳ್ಳಿ.
ಅವರಿಗೊಂದು ಆಲ್ ಇಂಡಿಯಾ ಪಾರ್ಟಿ ಬೇಕಿತ್ತು. ಸುರೇಂದ್ರನಾಥ್ ಬ್ಯಾನರ್ಜಿ ವಾಸ್ ದ ಫಸ್ಟ್ ಪರ್ಸನ್ to think about it, to establish it, okay? And there was a British civil servant, a British person living in India. His name was A.O. Hume. Our ಹೆಸರು A.O. Hume. ಸೊ A.O. Hume started feeling the heat. ನಮ್ಮ ದೇಶದಲ್ಲಿರೋ ಹೀಟ್ನ ಅವ್ರು ಅರ್ಥ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಇಂಡಿಯನ್ಸ್ಗೆ ನಮ್ಮ ಇಂಟೆನ್ಷನ್ಸ್ ಅರ್ಥ ಆಗ್ತಿದೆ, ಅವ್ರು ನಮ್ಮ ಮೇಲೆ ದಂಗೆ ಹೇಳೋ ಮತ್ತೆ ಚಾನ್ಸ್ ಇದೆ. ಇನ್ನೊಂದು ಸಲ ಇಂಡಿಯಾದಲ್ಲಿ ಏನಾದ್ರು 1857 ಥರ ಮತ್ತೆ ಇಂಡಿಪೆಂಡೆನ್ಸ್ ವಾರ್ ಆದರೆ ಪಕ್ಕಾ ಬ್ರಿಟಿಷ್ ಎಂಪೈರ್ ಬಿದ್ದೋಗತ್ತೆ ಅಂತ ಇವ್ರಿಗೆ ಕರೆಕ್ಟಾಗಿ ಅರ್ಥ ಆಯ್ತು. ಹಿ ವಾಸ್ ಅ ವೆರಿ ವೆರಿ ಪ್ರಾಕ್ಟಿಕಲ್ ಪರ್ಸನ್, ಅ ಟ್ರೂ ಇಂಪೀರಿಯಲಿಸ್ಟ್, ಎನ್ಲೈಟೆಡ್ ಆಗಿದ್ರು, ಸಿಕ್ಕಾಪಟ್ಟೆ ನಾಲೆಜ್ ಇತ್ತು. ಓಕೆ, ಸಿಕ್ಕಾಪಟ್ಟೆ ನಾಲೆಜ್ ಇತ್ತು ಅವರಿಗೆ. ಅವ್ರು ಹೋಗಿ ಬ್ರಿಟಿಷ್ ಪಾರ್ಟಿ ಹತ್ರ ಬ್ರಿಟಿಷರ್ಸ್ ಕ್ಲಿಯರ್ ಆಗಿ ಹೇಳಿದ್ರು. He went and proposed to the British that, sir, ಪ್ರಾಬ್ಲಮ್ ಇದೆ ನಮ್ಮ ದೇಶದಲ್ಲಿ, ಇವಾಗ ಒಂದೊಂದು ಮೂಲೆಯಲ್ಲಿ ದಂಗೆ ಹೇಳ್ತಾ ಇದೆ, ಹಿಂಗೆ ನಡೀತಾ ಹೋದರೆ ನಮ್ಗೆ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ನಾವೇ ಒಂದು ಕೆಲಸ ಮಾಡೋಣ, ಲೆಟ್ಸ್ ಗಿವ್ ದೆಮ್ ಆಲ್ ಇಂಡಿಯಾ ಪಾರ್ಟಿ. He proposes Britishers that let's give an all India party. Let's give a all India party. Anyway, ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ಈ ಕಟ್ತಾರೆ. ಈ ಪಾರ್ಟಿನ ಕಟ್ಟಾದ್ಮೇಲೆ ನಮ್ಗೆ ಉಳಿಗಾಲ ಇಲ್ಲ. ಒಬ್ಬ ನಾನ್ ಬ್ರಿಟಿಷರ್ ಕಟ್ಟೋದಕ್ಕಿಂತ ಬ್ರಿಟಿಷ್ ಆಫೀಸರ್ ಕಟ್ಟಿದ್ರೆ ಅಟ್ಲೀಸ್ಟ್ ಅವ್ರನ್ನ ನಮ್ಮ ಕಂಟ್ರೋಲ್ ಇಟ್ಕೋಬಹುದು ಅಂತ he gives a proposal to the British government. In return, British government grants permission to A.O. Hume to set up Indian National Congress. Indian National Congress. In the year 1885, British government gives permission for A.O. Hume to create an all India party, and that party is called as Indian National Congress, also famously known as INC. Remember, ನಮ್ಮ ಇಂಡಿಯಾದಲ್ಲಿರುವಂಥ INC ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ಏನಿದೆ, ನಮ್ಮ ಯಾರು ಗುರು ಅವನು, ಅವ್ರ ಹೆಸರೇನು, ರಾಹುಲ್ ಗಾಂಧಿ ಅವ್ರದ್ದೇನಿದೆ INC, ದಿಸ್ ವಾಸ್ ನಾಟ್ ಸ್ಟಾರ್ಟೆಡ್ ಬೈ ಎನ್ ಇಂಡಿಯನ್, ಇಟ್ ವಾಸ್ ಸ್ಟಾರ್ಟೆಡ್ ಬೈ A.O. Hume, who is a British civil servant. And when it was started in 1885. This is first thing. And why was INC started? This was started to suppress revolts all over India. ಅಂದರೆ ಇಂಡಿಯಾದ ಒಂದೊಂದು ಕೋಣೆಯಲ್ಲಿ ಫೈಟ್ ಆಗೋದಕ್ಕಿಂತ ಎಲ್ಲರೂ, ಈಗ ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೇನೆ, ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಒಬ್ಬ ಇದ್ದಾನೆ, ಇಲ್ಲಿ ಒಬ್ಬ ಇದ್ದಾನೆ, ಇಲ್ಲಿ ಒಬ್ಬ ಇದ್ದಾನೆ, ಪುಣ್ಯಾತ್ಮ, 3 ಜನ ಇದ್ದಾರೆ. ಓಕೆ, ಇಲ್ಲಿ ಬ್ರಿಟಿಷರ್ಸ್ ಇದ್ದಾರೆ, ಇವನು ಕೂಡ ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾನೆ, ಇವರು ಕೂಡ ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ, ಇವರು ಕೂಡ ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ವಿಲ್ ಇಟ್ ನಾಟ್ ಬಿ ಅ ಪ್ರೆಷರ್ ಆನ್ ಬ್ರಿಟಿಷರ್ಸ್? ಥಿಂಕ್ ಪ್ರಾಕ್ಟಿಕಲಿ. ಬ್ರಿಟಿಷರ್ ಇಲ್ಲಿದ್ದಾನೆ, ಎಲ್ಲ ಕಡೆಯಿಂದ ಅಟ್ಯಾಕ್ ಆಗ್ತಾ ಇದೆ. ಇಟ್ಸ್ ವೆರಿ ವೆರಿ ಹಾರ್ಡ್ ಫಾರ್ ದೆಮ್ ಟು ಕಂಟ್ರೋಲ್. ಇಲ್ಲಿಂದ ಕೂಡ ಕಂಪ್ಲೇಂಟ್ಸ್ ಬರ್ತಿದೆ, ಇಲ್ಲಿಂದ ಕೂಡ ಕಂಪ್ಲೇಂಟ್ಸ್ ಬರ್ತಿದೆ, ಅಟ್ ಎ ಟೈಮ್ ಬರ್ತಿದೆ. ಯಾರನ್ನ ಕಂಟ್ರೋಲ್ ಮಾಡಬೇಕು, ಯಾರನ್ನ ಕಂಟ್ರೋಲ್ ಮಾಡಬಾರ್ದು? ಇನ್ಸ್ಟೆಡ್ ಆಫ್ ದ್ಯಾಟ್ ಬ್ರಿಟಿಷರ್ಸ್ ಏನು ಮಾಡಿದ್ರು, ದೇ ಸೆಟ್ ಅಪ್ ಅ ಪೋಸ್ಟ್ ಬಾಕ್ಸ್. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ದೇ ಸೆಟ್ ಅಪ್ ಅ ಪೋಸ್ಟ್ ಬಾಕ್ಸ್. ಏನೇ ಕಂಪ್ಲೇಂಟ್ ಇದ್ರೂ ಕೂಡ ಈ ಪೋಸ್ಟ್ ಬಾಕ್ಸ್ ಒಳಗೆ ಹಾಕಬೇಕು. ಎಲ್ಲೇ ಇರಲಿ ಕಂಪ್ಲೇಂಟ್, ಈ ಪೋಸ್ಟ್ ಬಾಕ್ಸ್ ಒಳಗೆ ಹಾಕಬೇಕು. ಟುಗೆದರ್ ಪೋಸ್ಟ್ ಬಾಕ್ಸ್ ಒಳಗೆ ಹಾಕಿದ್ರೆ ಬ್ರಿಟಿಷರ್ಸ್ ಆರಾಮಾಗಿ ಪೋಸ್ಟ್ ಬಾಕ್ಸ್ ಹತ್ರ ಫೆಚ್ ಮಾಡಿ ಅದನ್ನು ಓದಿ ಅದಕ್ಕೆ ತಕ್ಕ ಹಾಗೆ ನಿರ್ಧಾರ ತಗೊಳ್ತಾ ಇದ್ರು. ಸೊ ಈ ಪೋಸ್ಟ್ ಆಫೀಸ್ ಏನು, ದಿಸ್ ಪೋಸ್ಟ್ ಬಾಕ್ಸ್ ಇಸ್ ನಥಿಂಗ್ ಬಟ್ INC. ದ ಕಾನ್ಸೆಪ್ಟ್ ಈಸ್ all the leaders across India came together to form one party, that is INC, and inside INC they used to give official request to British. ಸೊ ಒಂದೇ ಸಲ 3 ಜನ ಅವ್ರ ಹತ್ರ ಹೊಡೆಸ್ಕೊಳ್ಳೋದಕ್ಕಿಂತ ಒಂದು ಪಾರ್ಟಿ ಹೆಸರಲ್ಲಿ ಹೊಡೆಸ್ಕೊಳ್ಳೋದು ಬೆಟರ್ ಅಂತ ಅವರಿಗೆ ಫೀಲ್ ಆಯಿತು. ದಟ್ಸ್ ದ ರೀಸನ್ INC ವಾಸ್ ಸ್ಟಾರ್ಟೆಡ್ ಬೈ ಬ್ರಿಟಿಷರ್ಸ್. ಆ್ಯಂಡ್ ವೈ ದ ನೇಮ್ ಇಂಡಿಯಾ? ಆ ಪಾರ್ಟಿಯಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಯಾಕಿದೆ? ವೈ ನಾಟ್ ಬ್ರಿಟಿಷ್ ನ್ಯಾಷನಲ್ ಕಾಂಗ್ರೆಸ್? ಬಿಕಾಸ್ ದ ವರ್ಡ್ ಇಂಡಿಯನ್ ನಮ್ಮ ಇಂಡಿಯನ್ಸ್ನ ಈಗೋ ಸ್ಯಾಟಿಸ್ಫೈ ಮಾಡ್ತಿತ್ತು. They felt that yes, this is an Indian party. Even though it was started by Britishers, due to the name Indian National Congress, Indians felt that ಅಬ್ಬಾ ಈಗ ನಮಗೂ ಒಂದು ನ್ಯಾಷನಲ್ ಪಾರ್ಟಿ ಇದೆ, ನೆಮ್ಮದಿಯಾಗಿರೋಣ ಗುರು ಅಂತ ಇಂಡಿಯನ್ಸ್ ಕೂಡ ಒಂದು ಸಮಾಧಾನ ಬಂತು. ಟು ಮೇಕ್ ಇಂಡಿಯನ್ಸ್ ವಾಟ್ ಯು ಕಾಲ್, ಏನೋ ಅಂತಾರಲ್ಲ ಕೊಟ್ಟು ಹೊಡಿಯೋಣ ಅನ್ನೋ ಕಾನ್ಸೆಪ್ಟಲ್ಲಿ ಇಂಡಿಯನ್ಸ್ಗೆ ಹೆಸರು ಕೊಟ್ಟು ಇಂಡಿಯಾ ಅಂತ ಆ ಪಾರ್ಟಿನ ಬ್ರಿಟಿಷರ್ಸ್ ಕಂಟ್ರೋಲ್ ಇಟ್ಕೊಂಡ್ರು. ಬಿಕಾಸ್ ದ ಫೌಂಡರ್ ಆಫ್ ದ INC ಹಿಮ್ಸೆಲ್ಫ್ ಇಸ್ ಅ ಬ್ರಿಟಿಷ್ ಆಫೀಸರ್. This is how INC was started. I hope the concept is clear. Who started this? It was started by A.O. Hume, and when it was started 1855. And every year, ಪ್ರತಿ ವರ್ಷ INCದು ಒಂದು ಮೀಟಿಂಗ್ ಆಗ್ತಾ ಇತ್ತು.
ಓಕೆ, ಒಂದು ಸಭೆ ಆಗ್ತಾ ಇತ್ತು. ಇಲ್ಲಿ ಎಲ್ಲರೂ ಬರ್ತಾ ಇದ್ರು, ಸಿಟಿಸನ್ಸ್ ಬರ್ತಾ ಇದ್ರು, ದೊಡ್ಡ ದೊಡ್ಡ ಲೀಡರ್ಸ್ ಬರ್ತಾ ಇದ್ರು. ಆ್ಯಂಡ್ ದಿಸ್ ಥಿಂಗ್ ಈಸ್ ಕಾಲ್ಡ್ ಆಸ್ ಅ ಸೆಷನ್. ಪ್ರತಿ ವರ್ಷ ಒಂದು ಸೆಷನ್ ಆಗ್ತಾ ಇತ್ತು, ಒಂದು ಸಮಾವೇಶ ಆಗ್ತಾ ಇತ್ತು. ಇಲ್ಲಿ ನಮ್ಮ ಜನ ಬರ್ತಾ ಇದ್ರು, ನಮ್ಮ ಗ್ರೇಟ್ INC ಲೀಡರ್ಸ್ ಸ್ಪೀಚ್ ಕೊಟ್ಕೊಂಡು ನಾವು ಈ ವರ್ಷ ಏನು ಮಾಡಬೇಕಂತ ಡಿಸ್ಕಸ್ ಮಾಡ್ತಾ ಇದ್ರು. ದಿಸ್ ಈಸ್ ಕಾಲ್ಡ್ ಆಸ್ ಸೆಷನ್. ಆ್ಯಂಡ್ ದ ಫಸ್ಟ್ ಸೆಷನ್ ವಾಸ್ ಹ್ಯಾಪ್ನಿಂಗ್ ಇನ್ ಬಾಂಬೆ. ಫಸ್ಟ್ INC ಸೆಷನ್ ಆಗಿದ್ದು ಬಾಂಬೆಯಲ್ಲಿ. ಅದಾಗಿದ್ದು 1885 ಫಾರ್ಮೇಷನ್ ಆಗಿದ್ದು ವರ್ಷ ಏನಾಗಿತ್ತು. ಆ್ಯಂಡ್ ಲೀಡರ್ ಹೆಸರು ನಂಗೆ ನೆನಪಾಗ್ತಾ ಇಲ್ಲ, ಉಮೇಶ್ ಚಂದ್ರ ಚಟರ್ಜಿ ಅನ್ನೋ ಅವ್ರ ಹೆಸರಿದೆ. ಐ ಆಮ್ ಅನೇಬಲ್ ಟು ಫೆಚ್ ಹಿಸ್ ನೇಮ್. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾನೆ, ಅವ್ರ ಹೆಸರು ನಂಗೆ ಈಗ ಮಾಡ್ತೋಗಿದೆ. ಓಕೆ, ಸೆಷನ್ ಆಗುತ್ತೆ ಪ್ರತಿ ವರ್ಷ, ಜನ ಬರ್ತಾರೆ, ಲೀಡರ್ಸ್ ಮಾತನ್ನ ಕೇಳ್ತಾರೆ, ಅವ್ರು ಏನು ಹೇಳ್ತಾರೆ ಅದನ್ನು ಆ ವರ್ಷ ಮಾಡ್ತಾರೆ. ಇದು INCದು ಹೌ INC ವರ್ಕ್ಸ್. ಕ್ಲಿಯರ್? ಆ್ಯಂಡ್ ನೆಕ್ಸ್ಟ್ ಥಿಂಗ್, ಹೂ ವೇರ್ ದ ಲೀಡರ್ಸ್ ಆಫ್ INC? INCಯಲ್ಲಿದ್ದಂಥ ಲೀಡರ್ಸ್ ಯಾರು? INCಯಲ್ಲಿದ್ದಂಥ ಲೀಡರ್ಸ್ ಬೇರೆ ಯಾರೂ ಅಲ್ಲ. ಸಮ್ ಲೀಡರ್ಸ್ ವ್ಯಾರ್ ಮಾಡರೇಟ್ಸ್ ಆ್ಯಂಡ್ ಸಮ್ ಲೀಡರ್ಸ್ ವ್ಯಾರ್ ಎಕ್ಸ್ಟ್ರೀಮಿಸ್ಟ್. ಓಕೆ, ಬೋತ್ ಮಾಡರೇಟ್ಸ್ ಆ್ಯಂಡ್ ಎಕ್ಸ್ಟ್ರೀಮಿಸ್ಟ್ ಲೀಡರ್ಸ್ ವ್ಯಾರ್ ನೌ ಅ ಪಾರ್ಟ್ ಆಫ್ INC. ಅವರಿಬ್ಬರು ಹೊಂದ್ಕೊಂಡು ಮಾತಾಡಿಕೊಂಡು ಡಿಸಿಷನ್ಸ್ ತೊಗೊಳ್ತಾ ಇದ್ರು. ಸೊ ಮಾಡರೇಟ್ ಲೀಡರ್ಸ್ ಕೂಡ ಇದ್ದಾರೆ, ಎಕ್ಸ್ಟ್ರೀಮಿಸ್ಟ್ ಲೀಡರ್ಸ್ ಕೂಡ ಇದ್ದಾರೆ. ಯಾರ್ಯಾರು ಏನೇನು ಮಾಡಿದ್ರು ಅದು ಮುಂದೆ ನೋಡ್ಕೊಳ್ಳೋಣ. ಇವತ್ತೇ ಕಾನ್ಸೆಪ್ಟ್ ನೋಡ್ಕೊಳ್ಳೋಣ. INC ಫಾರ್ಮ್ ಆಯಿತು. ಓಕೆ, ಹೌ INC ಫಾರ್ಮ್ಡ್, ವೈ INC ಫಾರ್ಮ್ಡ್, ಏನು ಬೇಕಿತ್ತು ಎಲ್ಲ ನಿಮ್ಗೆ ಅರ್ಥ ಆಗಿದೆ. ನೌ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ಏಮ್ಸ್ ಆಫ್ INC. ಏಮ್ಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ಏಮ್ಸ್ ಆಫ್ ಎಸ್ಟಾಬ್ಲಿಷಿಂಗ್ INC. INCನ ಎಸ್ಟಾಬ್ಲಿಷ್ ಮಾಡಿದ್ರಲ್ವಾ, ಅದ್ರ ಗುರಿಗಳೇನು? ಏಮ್ಸ್ ಆಫ್ ಎಸ್ಟಾಬ್ಲಿಷಿಂಗ್ INC. ಫಸ್ಟ್ ಮೇಜರ್ ಏಮ್ ಇಸ್ ಡೆಫಿನೆಟ್ಲಿ ಇಂಡಿಯಾದಲ್ಲಿ ಯೂನಿಟಿ ಇಲ್ಲ. ಗೊತ್ತಾಗ್ತಿದೆಯಾ? ವೈ ಸುರೇಂದ್ರನಾಥ್ ಬ್ಯಾನರ್ಜಿ ವಾಂಟೆಡ್ ಟು ಸ್ಟಾರ್ಟ್ INC? ಇಂಡಿಯಾದಲ್ಲಿ ಯೂನಿಟಿ ಇಲ್ಲ. ಪ್ರತಿಯೊಬ್ಬರು ಅವ್ರವ್ರ ಏರಿಯಾದಲ್ಲಿ ಅವ್ರವ್ರ ಲೊಕ್ಯಾಲಿಟಿಯಲ್ಲಿ ಸಾಯ್ತಾ ಇದ್ದಾರೆ. ಟು ಮೇಕ್, ಸಿನ್ಸ್ ಇಂಡಿಯಾ ಇಸ್ ವೆರಿ ಡೈವರ್ಸ್ ಅಂದರೆ ನಮ್ಮಲ್ಲಿ ತುಂಬ ಜಾತಿ ಇದೆ, ತುಂಬ ಕುಲಗಳಿವೆ, ತುಂಬ ಧರ್ಮಗಳಿವೆ, ಬೇರೆ ಬೇರೆ ಜನಾಂಗದ ಜನಗಳಿರ್ತಾ ಇದ್ದಾರೆ. ಇಲ್ಲಿ ಫೀಲಿಂಗ್ ಇಲ್ಲ, ನಾವೆಲ್ಲ ಒಂದೇ ಅನ್ನೋ ಒಂದು ಫೀಲಿಂಗ್ ಇಲ್ಲ. ದ್ಯಾಟ್ಸ್ ದ ರೀಸನ್ ಇಂಡಿಯಾ ಇಸ್ ಕಾಲ್ಡ್ ಆಸ್ ಡೈವರ್ಸ್ ನೇಷನ್. ಡೈವರ್ಸ್ ಅಂದರೆ ಸಿಕ್ಕಾಪಟ್ಟೆ ವ್ಯತ್ಯಾಸಗಳಿರುವಂಥ ಒಂದು ದೇಶ. ಇಂಥ ಒಂದು ದೇಶದಲ್ಲಿ, ಇಷ್ಟು ಭಾಷೆಗಳಿರುವಂಥ ಒಂದು ದೇಶದಲ್ಲಿ, ಇಷ್ಟು ಕಲ್ಚರ್ಸ್, ರಿಲಿಜಿಯನ್ಸ್ ಇರುವಂಥ ದೇಶದಲ್ಲಿ INC ಆ್ಯಕ್ಟೆಡ್ ಆ್ಯಸ್ ಅ ಪ್ಲ್ಯಾಟ್ಫಾರ್ಮ್ ಆಫ್ ಯುನಿಟಿ. ಇಟ್ ಆ್ಯಕ್ಟೆಡ್ ಆ್ಯಸ್ ಪ್ಲ್ಯಾಟ್ಫಾರ್ಮ್ ಆಫ್ ಯುನಿಟಿ. ಅಂದರೆ ಪ್ರತಿಯೊಬ್ಬರು ಕೂಡ INC ಮುಖಾಂತರ ಒಂದಾಗಕ್ಕೆ ಶುರುವಾದರು. ದ ಫಸ್ಟ್ ಮೇಜರ್ ಏಮ್ ಆಫ್ INC ವಾಸ್ ಟು ಪ್ರೊಮೋಗೇಟ್ ಅಂತಾರೆ, ಏನೋ ಅಂತಾರೆ, ಹೆಸರು ಮರ್ತೋಗಿದೆ. ಟು ಪ್ರೊಪೊಗೇಟ್ ದ ಯುನಿಟಿ ಅಮಾಂಗ್ ಇಂಡಿಯನ್ಸ್. ದ ಫಸ್ಟ್ ಗೋಲ್ ಇಸ್ ಯುನಿಟಿ. ಆ್ಯಂಡ್ ಸೆಕೆಂಡ್ ಒನ್ ಇಸ್ ದಿಸ್ ಆ್ಯಕ್ಟೆಡ್ ಆಸ್ ಕಾಮನ್ ಪ್ಲ್ಯಾಟ್ಫಾರ್ಮ್ ಫಾರ್ ನ್ಯಾಷನಲ್ ಲೀಡರ್ಸ್. ಕಾಮನ್ ಪ್ಲ್ಯಾಟ್ಫಾರ್ಮ್ ಫಾರ್ ನ್ಯಾಷನಲ್ ಲೀಡರ್ಸ್. ಇವಾಗ ಏನಿದ್ದಾರೆ, ಬಾಲ್ ಗಂಗಾಧರ್ ತಿಲಕ್ ಏನಿದ್ದಾರೆ, ಲಾಲಾ ಲಜಪತ್ ರಾಯ್ ಏನಿದ್ದಾರೆ, ದಾದಾಬಾಯಿ ನವರೋಜಿ ಏನಿದ್ದಾರೆ, ಮಹಾತ್ಮ ಗಾಂಧಿ ಏನಿದ್ದಾರೆ, ಜವಾಹರ್ಲಾಲ್ ನೆಹರು ಏನಿದ್ದಾರೆ, ದ ಗ್ರೇಟೆಸ್ಟ್ ಲೀಡರ್ಸ್ ನೌ ಹೂ ನೋ ಮ್ಯಾಟರ್ ವ್ಯಾರ್ ದೇ ಆರ್, ದೇಶದ ಯಾವುದೇ ಕೋಣೆಯಲ್ಲಿರಿದ್ರಿ, ಸಿನ್ಸ್ ದೇ ಬಿಕೇಮ್ ದ ಪಾರ್ಟ್ ಆಫ್ INC, ನೌ ದಟ್ ಗಾಟ್ ಅನ್ ಅಪಾರ್ಚುನಿಟಿ ಫಾರ್ ದ ಲೀಡರ್ಸ್, ನ್ಯಾಷನಲ್ ಲೀಡರ್ಸ್ ಟು ಇಂಟರ್ಯಾಕ್ಟ್, ಒಬ್ಬರನ್ನೊಬ್ಬರನ್ನ ಭೇಟಿ ಮಾಡಿಕೊಂಡು ಅವ್ರವ್ರ ಮಾತುಗಳನ್ನ ಅರ್ಥ ಮಾಡಿಕೊಂಡು ಟುಗೆದರ್ ನೌ ದೇ ಸ್ಟಾರ್ಟೆಡ್ ಪ್ಲಾನಿಂಗ್ ದ ಇವೆಂಟ್. ಸೊ this gave a common platform for national leaders to discuss the things they wanted to do against the Britishers. Okay, against the Britishers. Third one, education ಕೂಡ ಪ್ರಮೋಟ್ ಆಯಿತು. ಎಜುಕೇಷನ್ ಅಂದರೆ ಸ್ಕೂಲಲ್ಲಿ ಬುಕ್ ಇಟ್ಕೊಳ್ಳೋದಲ್ಲ. ಎಜುಕೇಷನ್ ಅಂದರೆ ಏನು? ಬ್ರಿಟಿಷರ್ಸ್ ನಮ್ಮ ಮೇಲೆ ಹೇಗೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ನಮ್ಮ ದುಡ್ಡನ್ನ ಹೇಗೆ ಎತ್ಕೊಂಡು ಹೋಗ್ತಾ ಇದ್ದಾರೆ, ಅದನ್ನು ಜನಕ್ಕೆ ಹೇಳೋಕ್ಕೆ ಒಂದು ರೀಸನ್ ಸಿಕ್ತು. ಎವ್ರಿ ಇಯರ್ ದೇರ್ ವಾಸ್ ಅ ಸೆಷನ್, INC ಸೆಷನ್ ಆಗ್ತಾ ಇತ್ತು, ಹೇಳ್ದೆ ಅಲ್ವಾ, ಬಾಂಬೆಲಾಗಿತ್ತು ಫಸ್ಟ್ ಸೆಷನ್ ಅಂತ. ಈ ಥರ ತುಂಬ ಸೆಷನ್ಸ್ ಆಗ್ತಾ ಇತ್ತಲ್ವಾ. ಸೊ ದ ಲೀಡರ್ಸ್ ವೆರ್ ಎಜುಕೇಟಿಂಗ್ ದ ಪೀಪಲ್ ಅಗೇನ್ಸ್ಟ್ ದ ಮಿಸ್ರೂಲ್ ಆಫ್ ಬ್ರಿಟಿಷರ್ಸ್ ನಮ್ಮನ್ನು ಮಿಸ್ರೂಲ್ ಮಾಡ್ತಾ ಇದ್ದಾರೆ, ನಮ್ಮ ಮೋಸ ಮಾಡ್ತಿದ್ದಾರೆ ಅಂತ ಹೇಳೋಕ್ಕೆ ಒಂದು ಬ್ಯೂಟಿಫುಲ್ ಸ್ಟೇಜ್ ರೆಡಿ ಆಯಿತು. ದಟ್ ವಾಸ್ INC. ಆ್ಯಂಡ್ ದ ಫೋರ್ತ್ ಒನ್, ಇಂಡಿಯಾನ ಒಂದು ಡೆಮೋಕ್ರೆಟಿಕ್ ಆ್ಯಂಡ್ ಸೆಕ್ಯುಲರ್ ಕಂಟ್ರಿ ಮಾಡಬೇಕು ಅನ್ನೋದು INCನ ಮೇಜರ್ ಗುರಿ. ಡೆಮೋಕ್ರೆಟಿಕ್ ಆ್ಯಂಡ್ ಸೆಕ್ಯುಲರ್ ನೇಷನ್. ಡೆಮೋಕ್ರೆಟಿಕ್ ಅಂದ್ರೇನು? ಡೆಮೋಕ್ರೆಟಿಕ್ ಅಂದರೆ ನಮ್ಮ ಜನ ಅವ್ರ ಲೀಡರ್ಸ್ನ ಎಲೆಕ್ಟ್ ಮಾಡ್ಕೊಳ್ಳೋದು. ವಿ ಆರ್ ಅ ಡೆಮೋಕ್ರಸಿ, ಇಂಡಿಯಾ ಇಸ್ ಅ ಡೆಮೋಕ್ರಸಿ, ವಿ ಎಲೆಕ್ಟ್ ಅವರ್ ಲೀಡರ್ಸ್, ರೈಟ್? ನಮ್ಮಲ್ಲಿ ಯಾರು ರೂಲ್ಸ್ ಮಾಡಬೇಕು, ನಮ್ಮ ಮೇಲಿರೋ ರಾಜಕಾರಣಿಗಳು ಯಾರು, ನಮ್ಮನ್ನು ಯಾರು ಆಳಬೇಕು, ಯಾವ ಗವರ್ನಮೆಂಟ್ ಆಳಬೇಕು ಅನ್ನೋದನ್ನ ನಾವೇ ಡಿಸೈಡ್ ಮಾಡಿದ್ರೆ ಅದನ್ನ ಡೆಮೋಕ್ರಸಿ ಅಂತಾರೆ. ಇದ್ರ ಮೇಲೆ ವಿಡಿಯೋ ಮಾಡಿದ್ದೇನೆ ನಾನು ಆಲ್ರೆಡಿ. ಡೆಮೋಕ್ರಸಿ ವರ್ಸಸ್ ಮೊನಾರ್ಕಿ ವರ್ಸಸ್ ಡಿಕ್ಟೇಟರ್ಶಿಪ್ ಅಂತ ನಿಮ್ಗೊಂದು ವಿಡಿಯೋ ಕೊಟ್ಟಿದ್ದೇನೆ. ಅಲ್ಲಿ ಡೆಮೋಕ್ರಸಿ ಮೀನಿಂಗ್ ನಾನು ಹೇಳಿದ್ದೇನೆ. ಸೆಕೆಂಡ್ ಒನ್, ಸೆಕ್ಯುಲರ್ ಅಂದರೆ ಯೂನಿಟಿ ಪ್ರಮೋಟ್ ಮಾಡೋದು. ಸೆಕ್ಯುಲಾರಿಟಿ ಈಸ್ ನಥಿಂಗ್ ಬಟ್ ಇಂಡಿಯಾ ಶುಡ್ ಬಿ ರಿಲಿಜನ್ಲೆಸ್ ಅಂದರೆ ಹಿಂದೂಗಳಾಗಿರ್ಬೋದು, ಮುಸ್ಲಿಮ್ಗಳಾಗಿರ್ಬೋದು, ಸಿಖ್ ಆಗಿರ್ಬೋದು, ಜೈನ್ ಆಗಿರ್ಬೋದು, ಪ್ರತಿಯೊಬ್ಬರು ಒಂದೇ, ನಾವೆಲ್ಲ ಒಟ್ಟಿಗೆ ಇರಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಏನು ಬರುತ್ತೆ, that thing is called as secularism. See, the beautiful aims of INC.
ಡೈವರ್ಸ್ ನೇಷನ್ನ ಒಂದು ಮಾಡಬೇಕು. ಇಂಡಿಯಾ ಶುಡ್ ಬಿಕಮ್ ಅಖಂಡ ಭಾರತ್ ಏನಿದೆ ಯುನೈಟ್ ಆಗಬೇಕು. ಸೆಕೆಂಡ್ ಒನ್, ಪ್ರತಿಯೊಬ್ಬ ಲೀಡರ್ಗೂ ಮಾತಾಡೋಕ್ಕೆ ಒಂದು ವೇದಿಕೆ ಸಿಗಬೇಕು. ಥರ್ಡ್ ಒನ್, ಜನರನ್ನ ಬದಲಾಯಿಸೋಕ್ಕೆ, ಜನರಿಗೆ ತಮ್ಮ ಐಡಿಯಾಗಳನ್ನ ಹೇಳೋಕ್ಕೆ ಒಂದು ಸ್ಟೇಜ್ ಬೇಕು, ಅದು ಕೂಡ INC ಆಯಿತು. ಆ್ಯಂಡ್ ಇಂಡಿಯಾನ ಡೆಮೋಕ್ರೆಟಿಕ್ ಆ್ಯಂಡ್ ಸೆಕ್ಯುಲರ್ ನೇಷನ್ ಮಾಡಬೇಕು. ದಿಸ್ ವೇರ್ ದ 4 ಮೇಜರ್ ಗೋಲ್ಸ್ ಆಫ್ INC. ಇದನ್ನು ನಿಜ ಮಾಡೋಕ್ಕೆ ಲಾಟ್ ಆಫ್ moderate ಆ್ಯಂಡ್ ಎಕ್ಸ್ಟ್ರೀಮಿಸ್ಟ್ ಲೀಡರ್ಸ್, ನಿನ್ನೆ ಹೇಳಿದ್ದೆ ವಾಟ್ ಆರ್ ಮಾಡರೇಟ್ಸ್ ಆ್ಯಂಡ್ ವಾಟ್ ಆರ್ ಎಕ್ಸ್ಟ್ರೀಮಿಸ್ಟ್ಸ್ ಅಂತ. ಲಾಟ್ ಆಫ್ moderate leaders and extremist leaders joined INC, Indian National Congress, which was started in 1885. We can say that since 1885 INC is a brand. ಇವಾಗ INC ಕಿತ್ತಕ್ಯಾರ ಹಿಡಿದೋಗಿರ್ಬೋದು, ಬಟ್ ಬ್ಯಾಕ್ ಇನ್ ಟೈಮ್ INC ವಾಸ್ ಅ ಬ್ರ್ಯಾಂಡ್. ಇಸ್ ಇಟ್ ಕ್ಲಿಯರ್? ಇಟ್ಸ್ ಅ ಬ್ರ್ಯಾಂಡ್. ಯಾಕಂದರೆ 1950 ಯಾವಾಗ ಜವಾಹರ್ಲಾಲ್ ನೆಹರು ಅವ್ರ ಗೌರ್ನಮೆಂಟ್ ಫಾರ್ಮ್ ಆಗಿತ್ತು, ಆಲ್ ಓವರ್ ಇಂಡಿಯಾ ಅನಾನಮಸ್ ಆಗಿ ವಿನ್ ಆಗಿದ್ದ ಪಾರ್ಟಿ INC. ಇಟ್ಸ್ ಅ ಬ್ರ್ಯಾಂಡ್. ಇವಾಗ ಅದು ಕಾಮಿಡಿ ಆಗಿರ್ಬೋದು, ಬಟ್ INC ಬಿಫೋರ್ ವಾಸ್ ಅ ಬ್ರ್ಯಾಂಡ್. ಆ್ಯಂಡ್ ಇಂಡಿಯಾದಲ್ಲಿರುವಂಥ ಗ್ರೇಟೆಸ್ಟ್ ಲೀಡರ್ಸ್ ಯಾರಾಗಿರ್ಬೋದು, ಮಹಾತ್ಮ ಗಾಂಧಿ ಆಗಿರ್ಬೋದು, ದಾದಾಬಾಯಿ ನೌರೋಜಿ ಆಗಿರ್ಬೋದು, ಜವಾಹರ್ಲಾಲ್ ನೆಹರು ಆಗಿರ್ಬೋದು, ಇಂದಿರಾ ಗಾಂಧಿ ಆಗಿರ್ಬೋದು, ಸೋನಿಯಾ ಗಾಂಧಿ ಆಗಿರ್ಬೋದು, ಮನಮೋಹನ್ ಸಿಂಗ್ ಆಗಿರ್ಬೋದು, ಎನಿ ಗ್ರೇಟ್ ಲೀಡರ್ಸ್ ಇಂಡಿಯಾ ಹ್ಯಾಸ್ ಎವರ್ ಸೀನ್ ಆರ್ ಫ್ರಮ್ ದ ಸೇಮ್ ಪಾರ್ಟಿ, ದಟ್ ಈಸ್ INC, which was started by a British officer A.O. Hume in the year 1885 to suppress the revolt of Indians, and to make sure British Empire lives long in India. Okay, this is the basic outline of INC. ಇದು ನಿಮ್ಗೆ ಗೊತ್ತಿರಬೇಕು. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಬಗ್ಗೆ ನಾನು ಹೇಳಿದಾಗ ನಿಮಗೆ ಪಕ್ಕ INC ಅಂದರೆ ಏನಂತ ನಿಮಗೆ ಕ್ಲಾರಿಟಿ ಇರಬೇಕು. ಗಿರತ್ತೆ ಅಂತ ಅಂದ್ಕೊಂಡಿದ್ದೇನೆ. ಸೊ ದಿಸ್ ಈಸ್ ಅಬೌಟ್ INC. ನೆಕ್ಸ್ಟ್ ಮತ್ತೊಂದು ವಿಡಿಯೋ ಮಾಡ್ತೇನೆ, ದಟ್ ವಿಲ್ ಬಿ ಅಬೌಟ್ ಮುಸ್ಲಿಂ ಲೀಗ್. INC ಆ್ಯಂಡ್ ಮುಸ್ಲಿಂ ಲೀಗ್ ಬಗ್ಗೆ ನಿಮಗೆ ಕ್ಲಾರಿಟಿ ಬಂದಾದಮೇಲೆ ವಿ ಕ್ಯಾನ್ ಗೋ ಫಾಸ್ಟ್ ಇನ್ ಥಿಯರಿ. ಓಕೆ, ಬಟ್ ಅದಕ್ಕಿಂತ ಮೊದಲು ನಿಮಗೆ INC ಅಂದರೆ ಏನಂತ ಗೊತ್ತಿರಬೇಕು, ಮಾಡರೇಟ್ ಲೀಡರ್ಸ್, ಎಕ್ಸ್ಟ್ರೀಮಿಸ್ಟ್ ಲೀಡರ್ಸ್, ರೆವಲ್ಯೂಷನರೀಸ್ ಮೈಂಡ್ಸೆಟ್ ಗೊತ್ತಿರಬೇಕು, ಮುಸ್ಲಿಂ ಲೀಗ್ ಯಾಕೆ ಫಾರ್ಮ್ ಆಯ್ತು ಅಂತ ಗೊತ್ತಿರಬೇಕು, ಮುಸ್ಲಿಮಿಗೆ ಅವ್ರ ಡಿಮಾಂಡ್ಸ್ ಏನಂತ ಗೊತ್ತಿರಬೇಕು. ಇದೆಲ್ಲ ಗೊತ್ತಾಗ್ತಾ ಹೋದರೆ ಮುಂದೆ ವಿಡಿಯೋ ಇನ್ನೂ ಸಿಂಪಲ್ ಆಗ್ತಾ ಹೋಗುತ್ತೆ. ಓಕೆ, ನಾನು ಹೇಳ್ತಾ ಇರೋ ಸ್ಪೀಡ್ ಫಾಸ್ಟ್ ಆಗಿದೆಯಾ, ಸ್ಲೋ ಆಗಿದೆಯಾ, ಅರ್ಥ ಆಗ್ತಿದೆಯಾ ಇಲ್ವಾ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಯಾರಿಗಾದರೂ UPSC ಮಾಡೋ ಆಸೆ ಇದ್ದು, ಓದಬೇಕು ಅನ್ನೋ ಛಲ ಇದ್ದು, ರಿಸೋರ್ಸ್ ಇಲ್ಲ ಅಂದರೆ ಈ ಲಿಂಕ್ಸ್ನ ಶೇರ್ ಮಾಡಿ. ಓಕೆ, ಜೈ.